ಸೊ ಇದರ ಜೊತೆಗೇನೆ ಈಗಾಗಲೇ ಕೆಲವೊಂದಷ್ಟು ಜನ ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾ ಇರೋದು 100% ಸತ್ಯ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಮನ್ಸೂರ್ ಅಲಿ ಖಾನ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರೇ ದಾಖಲೆ ಬಿಡುಗಡೆ ಮಾಡ್ತಾರೆ. ಅವ್ರ ಜೊತೆ ನಾನು ಕೂಡ ಹೋರಾಟವನ್ನ ಮಾಡ್ತೀನಿ. ಆಯೋಗದ ದತ್ತಾಂಶವನ್ನೇ ರಾಹುಲ್ ಕೊಟ್ಟಿರೋದು. ಈಗ ಚುನಾವಣಾ ಆಯೋಗದವರು ಉತ್ತರ ಕೊಡ್ಲಿ. ಈಗ ಕಾಂಗ್ರೆಸ್ ನಾಯಕ ಮನ್ಸೂರ್ ಅಲಿ ಖಾನ್ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಎಲ್ಲ ನೋಡಿದ್ದೀರಾ, 100% ಅವ್ರು ಏನು ಹೇಳಿದ್ದಾರೆ ಅದು ನಿಜ. ನಾನು ಎಂಡೋಸ್ ಮಾಡ್ತೀನಿ. ಮತ್ತು ಇವಾಗ ರ್ಯಾಲಿ ಸ್ಟೇಜ್ ಪ್ರೋಗ್ರಾಮ್ ಅವ್ರು ಮಾತಾಡ್ತಾರೆ. ಮತ್ತು ಏನು ಅವ್ರು ಹೇಳಿದ್ದಾರೆ 100% ಸತ್ಯ. ಅವ್ರು ಕೊಟ್ಟಿದ್ದಾರಲ್ಲ, ದಾಖಲೆ ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದಾರೆ. ನೀವು ಮೀಡಿಯಾ ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವ್ರು ತೋರಿಸಿದ್ದಾರೆ ದಾಖಲೆ. ನಾನು ಅಭ್ಯರ್ಥಿ, ಅದಕ್ಕೆ ಹೇಳಿರೋದು. ನನಗೆ 100% ನಂಬಿಕೆ ಇದೆ. ನಮ್ಮ ಲೀಡರ್ ಏನು ಹೇಳಿದ್ದಾರೆ ಮತ್ತೆ ದಾಖಲೆ ಇದೆಯಲ್ಲ, ನಿಮ್ಮ ಹತ್ರನೂ ಒಂದು ಕಾಪಿ ಸಿಕ್ಕತ್ತದು. ನೋಡ್ರಿ, ಇದು ಎಲೆಕ್ಷನ್ ಕಮಿಷನ್ ಅವರು ಅವ್ರ ಡೇಟಾಯಿಂದ ನಮ್ಮ ಲೀಡರ್ ಕೊಟ್ಟಿರೋದು. ಎಲೆಕ್ಷನ್ ಕಮಿಷನ್ ರೆಸ್ಪಾಂಡ್ ಮಾಡಲಿ. ನಾವು ಎಲ್ಲ ಜನರ ಮುಂದೆ ಹಾಕಿದ್ದೀವಿ. ನಮ್ಮ ಲೀಡರ್ ಜನರ ಮುಂದೆ ಹಾಕಿದ್ದಾರೆ ಎಲ್ಲ ಡೇಟಾ. ನೀವು ಮೀಡಿಯಾ ಅವರು ನೀವೇ ಫೇರ್ ಅಸೆಸ್ಮೆಂಟ್ ಮಾಡಿ. ಎಲೆಕ್ಷನ್ ಕಮಿಷನ್ ಇದು ಮನ್ಸೂರ್ ಅಲಿ ಖಾನ್ ಅವರ ಮಾತುಗಳು. ಹಾಗೆ ಮತಗಳ್ಳತನ ಆಗಿದೆ ಅಂತ ಹೇಳಿ ಸಾಕ್ಷ್ಯ ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನ ಸದಾಶಿವನಗರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಬಿಜೆಪಿಯವರು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡ್ಲಿ ನೋಡೋಣ. ಇದನ್ನ ನಾನೇ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬಿಡ್ತೀನಿ. ದಾಖಲೆಗಳನ್ನ ಪರಿಶೀಲಿಸಿ ಆಮೇಲೆ ಮಾತಾಡ್ಲಿ. ಮತದಾರರ ಪಟ್ಟಿ ಲೋಪ ಸರಿಪಡಿಸೋರು ಯಾರು, ಸರಿಪಡಿಸೋದು ಯಾರು, ಚುನಾವಣಾ ಆಯೋಗದವರು ಯಾಕೆ ಪರಿಶೀಲಿಸಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತಾಡ್ತಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಮತ ನಮ್ಮ ಹಕ್ಕು ಅನ್ನೊಂದು ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ಇವತ್ತು ಹಮ್ಮಿಕೊಳ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವರಂತ ಪ್ರಿಯಾಂಕ್ ಖರ್ಗೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಮತ ನಮ್ಮ ಹಕ್ಕು ಅನ್ನೊಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರಿ. ನೋಡಿ, ಈಗಾಗಲೇ ನಿನ್ನೆ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಪತ್ರಿಕೆಗೋಷ್ಠಿನಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ 5 ಥರ ಮತ ಕಳ್ಳತನ ಆಗಿದೆ ಅಂತ. ಅದರ ಪ್ರಕಾರ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲೆಕ್ಷನ್ ಕಮಿಷನ್ ಅವರಿರ್ಬೋದು, BJP ಅವರಿರ್ಬೋದು, ನಾವು ಕೊಡ್ತಾ ಇರುವಂಥ ಪುರಾವೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಅವರು ಹೇಳಿದ್ರೆ ನಾವು ಒಪ್ಬೋದು. ತರಾತುರಿನಲ್ಲಿ ಇದೆಲ್ಲನೂ ಸುಳ್ಳು, ಇದು ಹಾಗೇ ಇಲ್ಲ, ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಡಬೇಕು, ಅವ್ರು ಅಫಿಡವಿಟ್ ಸೈನ್ ಮಾಡಬೇಕು ಅಂದರೆ ಏನು ಅರ್ಥ ಇದು? ಸಾವಿರಾರು ದಾಖಲೆಗಳು, 7.5-8 ಫೀಟ್ ಅಡಿ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದು ಪರಿಶೀಲನೆ ಮಾಡೋದು ಬಿಟ್ಟು, ಅವ್ರ ಕರ್ತವ್ಯನ ನಿರ್ವಹಿಸೋದು ಬಿಟ್ಟು ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಬ್ಲೇಮ್ ಮಾಡಿದ್ರೆ ಏನು ಪ್ರಯೋಜನ? ಸುಳ್ಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಅಂತೇಳಿ ಕುಮಾರಸ್ವಾಮಿ ಖುದ್ದು ಟ್ವೀಟ್ ಮಾಡಿದ್ದಾರೆ. ಸರ್, ಆಯ್ತು ರೀ, ಸುಳ್ಳಂತಾನೆ ಪ್ರೂವ್ ಮಾಡಿ. ನಾವು ಸತ್ಯ ಅಂತ ದಾಖಲೆಗಳು ಇಟ್ಟು ಮಾಡಿದ್ದೀವಲ್ಲ, ನೀವು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿಬಿಟ್ಟು ಹೇಳಿ ಇಲ್ಲ ಇದು ಸುಳ್ಳಿದೆ ಅಂತ. ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದ್ದೀವಲ್ಲ, ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಮಾತಾಡಿದ್ದೀವಲ್ಲ. ಇವ್ರು ನೋಡಿದಾರ ಸಾಕ್ಷಿಯನ್ನು? ಹೇಳಿ. ನಾನು ಚಾಲೆಂಜ್ ಮಾಡ್ತೀನಿ BJP JDS ಅವರಿಗೆ, ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದಂಥ ಸಾಕ್ಷಿಗಳು ಸುಳ್ಳು ಅಂತ ಅವ್ರು ಪ್ರೂವ್ ಮಾಡಿಬಿಡಲಿ. ನಾನೇ ಇರಬೇಕಾದ್ರೆ ರಾಜಕೀಯ ನಿವೃತ್ತಿ ತಗೊತೀನಿ. ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿರುವಂಥ ದಾಖಲೆಗಳು ಸುಳ್ಳು ಅಂತ BJP ಪ್ರೂವ್ ಮಾಡಲಿ ಸವಾಲ್ ಆಗ್ತಾ ಇದ್ದಾರೆ. ಹಾಗಾದ್ರೆ 100% ಸರ್, ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ತಾನೇ. ಈಗ ಒಂದು ವೋಟರ್ ಲಿಸ್ಟು ಸರಿಯಾಗಿದೆ ಅಂತ ಹೇಳೋರು ಯಾರು? ಚುನಾವಣೆ ಆಯೋಗ. ಅದರಲ್ಲಿ ಜನ ಸೇರಬೇಕು, ಕೈ ಬಿಡಬೇಕು ಅಲ್ಲಿಂದ ಅಂತ ಮಾಡಬೇಕಾಗಿರೋದು ಯಾರು ಜವಾಬ್ದಾರಿ? ಚುನಾವಣೆ ಆಯೋಗ. ಅದರಲ್ಲಿ ಲೋಪ ಆಗಿದೆ ಅಂತ ನಾವು ಕೇಳಲೂಬಾರ್ದಾ? ಆಯ್ತಪ್ಪ, ಏನು ಒಂದು 5%, 4% ಆಗಿದ್ರೆ ಒಂದು 50 ಜನ, 100 ಜನ, 1000 ಜನ ಒಬ್ಬೋದಾಗಿತ್ತು. 1 ಲಕ್ಷ ಜನನ ಏನು ಹುಡುಗಾಟ ಏನ? ಹಾಂ, ಇದು ಮತ ಕಳುವಿಕೆ ಅಂದರೆ ಇನ್ನೇನು ಮತ್ತೆ ಇದು? ಕ್ಯಾಮ್ರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಇದಕ್ಕೆ BJP ನಾಯಕರುಗಳು ಕೂಡ ಮಾತಾಡಿದ್ದಾರೆ. ರಾಜಕೀಯಕ್ಕಾಗಿ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ TV9 ಜೊತೆಗೆ ಮಾತನಾಡುವಂಥ BJP ಶಾಸಕ ಅಶ್ವತ್ಥ ನಾರಾಯಣ ಅವರು ಆರೋಪ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಅಗೌರವ ತರೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಚುನಾವಣೆಯಲ್ಲಿ ಸೋಲಿಗೆ ಕಾರಣ ಕೊಡ್ತಾ ಇದ್ದಾರೆ. ಕಪಟತನ ಮಾಡೋದ್ರಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ಇವರು ಕಾನೂನು ಉಲ್ಲಂಘಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಇವತ್ತು BJP ಶಾಸಕ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ನಾವು ಪ್ರತಿನಿಧಿ ಈರಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಸರ್, ಇದಕ್ಕೇನು ಹೇಳ್ತೀರಿ? ಏನೇ ಒಂದು ಆಪಾದನೆಯನ್ನು ಮಾಡಲಿಕ್ಕೆ ಏನೇ ತಮ್ಮ ಅನುಮಾನಗಳಿದ್ದರೆ ಯಾವ ಸಂದರ್ಭದಲ್ಲಿ ಕಾನೂನಲ್ಲಿ ಅದರಲ್ಲಿ ಚೌಕಟ್ಟಲ್ಲಿ ಭಾಳ ಸ್ಪಷ್ಟವಾಗಿದೆ. ಎಲೆಕ್ಷನ್ ನಡೆದಂಥ 45 ದಿನದ ಒಳಗೆ ಇವರ ಕಂಪ್ಲೇಂಟ್ ಏನಿದ್ರು ಕಂಪ್ಲೇಂಟ್ಗಳನ್ನು ದಾಖಲೆ ಮಾಡಲಿಕ್ಕೆ, ಎಲೆಕ್ಷನ್ ಪೆಟಿಷನನ್ನು ಹಾಕಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಆಗ ಅಂಥದ್ದನ್ನು ಮಾಡೋದನ್ನು ಬಿಟ್ಟು
14 ತಿಂಗಳು ಎಲೆಕ್ಷನ್ ನಡೆದ 14 ತಿಂಗಳ ನಂತರ ಬಂದು ಇವತ್ತೇನು ಆಪಾದನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಯಾವುದೋ ನೆಲೆನೂ ಇಲ್ಲ, ಯಾವ ಆಧಾರನೂ ಇಲ್ಲ. ಇವತ್ತು ಏನೊಂದು ಸುಳ್ಳು ಆಪಾದನೆ, ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡಬೇಕು, ಎಲೆಕ್ಷನ್ ಕಮಿಷನ್ ಮೇಲೆ ಅಗೌರವ ತರಬೇಕು, ತಮ್ಮ ಸೋಲಿಗೆ ಒಂದು ಕಾರಣ ಕೊಟ್ಕೋಬೇಕು, ತಮ್ಮ ವಿಫಲತೆಗೆ ಏನಾದ್ರು ಒಂದು ಕಾರಣ ಕೊಡ್ಕೋಬೇಕು ಅಂತ ಒಂದು ಪ್ರಯತ್ನವನ್ನು ಇವತ್ತು ಅಲ್ಲ ಸಲ್ಲದ ಇವತ್ತು ಆಪಾದನೆಗಳನ್ನು ಸಾಂದರ್ಭಿಕವಾಗಲ್ಲ, ಯಾವ ಕಾಲದಲ್ಲಿ ಮಾಡಬೇಕಿತ್ತು ಮಾಡಿಲ್ಲ. ಆ ಕಾರಣದಲ್ಲಿ ಇದು ದುರುದ್ದೇಶ ಕೂಡಿತವಾಗಿದೆ ಮತ್ತು ನೇರವಾಗಿ ಬೆದರಿಕೆಯನ್ನು ಆಗ್ತಿರೋದು ನಿಜಕ್ಕೂ ಆಶ್ಚರ್ಯಕರ. ಒಂದು ಪ್ರಮಾಣ ವಚನ ಸ್ವೀಕರಿಸಿ, ನಿಮ್ದೇನೇ ಆಪಾದನೆಗಳಿದ್ರೂ ಎಲೆಕ್ಷನ್ ಕಮಿಷನ್ ಮುಂದೆ ಬಂದು ಪ್ರಮಾಣ ಸ್ವೀಕರಿಸಿ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ. ಇವರು ನಾನೇ ಕಲ್ಲಿ ಹೋಗ್ಲಿ ಅಂತಾರೆ. ಸೊ ಈ ರೀತಿ ಎಲ್ಲಿಗೆ ಹೋಗಿ ಏನು ಮಾಡಬೇಕೋ ಮಾಡೋದು ಬಿಟ್ಟು ಇಲ್ಲಿ ಇವತ್ತು ಬೀದಿಗಳಲ್ಲಿ ನಿಂತ್ಕೊಂಡು ಸುಮ್ಮನೆ ಇವತ್ತು ಆಪಾದನೆ ಅಟಂಬಾಂಬ್ನ ಸಿಡಿಸ್ತೀನಿ ಅಂತಿದ್ದಾರೆ. ಅವ್ರ ಪಕ್ಕದಲ್ಲೇ ಅಟಂ ಬಾಂಬ್ಗಳಿದ್ದಾರೆ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ಹೇಳ್ತಾರೆ ಎಲೆಕ್ಷನ್ ಏನು ಹೇಗೆ ಏನು ಅಂತ. ಶಿವಕುಮಾರ್ ಎಲೆಕ್ಷನ್ ಎಕ್ಸ್ಪರ್ಟ್ ಶಿವಕುಮಾರ್ ಅವ್ರು ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಅವ್ರ ಪಕ್ಷದಲ್ಲಿರೋರು ಕರ್ನಾಟಕದಲ್ಲೆಲ್ಲ ಇದ್ದಾರಲ್ಲ, ಭಾಳ ಎಕ್ಸ್ಪರ್ಟ್ಸ್ಗಳೇ ಇದ್ದಾರೆ. ಎಲ್ಲ ಎಕ್ಸ್ಪರ್ಟ್ಗಳು ಅವರೆಲ್ಲ ಎಲೆಕ್ಷನಲ್ಲಿ. ಕಾಂಗ್ರೆಸ್ ಅಂದರೆ ಏನು, ಯಾವ ರೀತಿ ಎಲೆಕ್ಷನಲ್ಲಿ ಕಪಟತನ ಮಾಡೋದ್ರಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ ಅನ್ನೋಂಥದ್ದು ಇಡೀ ಲೋಕಕ್ಕೆ ಗೊತ್ತಿರುವಂಥ ವಿಚಾರ. ಕರ್ನಾಟಕದಿಂದಲೇ ರಾಹುಲ್ ಗಾಂಧಿ ಹೋರಾಟ ಶುರು ಮಾಡಿದ್ದಾರೆ. ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋದು, ಪಬ್ಲಿಕ್ ರ್ಯಾಲಿ ಅಲ್ಲ ಅದು. ಏನಲ್ಲ ಅದು, ಪಬ್ಲಿಕ್ ರ್ಯಾಲಿ ಅಲ್ಲ ಅದು, ಪ್ರೊಟೆಸ್ಟ್ ಮಾಡಲಿಕ್ಕಿರುವಂಥ ಒಂದು ಸ್ಥಳ. ಈ ಪ್ರೊಟೆಸ್ಟ್ ಮಾಡೋಂಥ ಸ್ಥಳದಲ್ಲಿ 10,000 ಜನಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಇರಂಗಿಲ್ಲ ಅಂತ. ಇವತ್ತು 1,00,000 ಜನಕ್ಕಿಂತ ಹೆಚ್ಚು ಅವ್ರು ಕೊಟ್ಟಿರೋ ಅಧಿಕೃತವಾಗಿ ಅಲ್ಲೇ ಕಾನೂನು ಉಲ್ಲಂಘನೆ, ಪ್ರಥಮವಾಗಿಯೇ ಕಾನೂನು ಉಲ್ಲಂಘನೆ ಮಾಡುವಂಥದ್ದಾಗ್ತಿದೆ. ಉರುಳಿಲ್ಲದ ಸಮಾಜದಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡಿಕೊಟ್ಟಿರೋಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸುವಂಥ ವಿಚಾರವಾಗಿದೆ ಈ ಪ್ರತಿಭಟನೆ. ಯಾವ ಅರ್ಥನೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ಇದಿಷ್ಟು ಅಶ್ವಥ್ ನಾರಾಯಣ ಅವರು ಹೇಳಿದ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.